ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಜೋಳದ ಹಿಟ್ಟಿಂದ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಜೋಳದ ಹಿಟ್ಟನ್ನು ನಾನು ಜರಡಿಯಲ್ಲಿ ಸ್ವಲ್ಪನೇ ಸೋಸ್ಕೊಳ್ತಿದ್ದೀನಿ. ನೋಡಿರಿ ಸ್ನೇಹಿತರೆ, ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಉಳಿದಿರೋ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ರೊಟ್ಟಿ ಬಡಿಬೇಕಾದ್ರೆ ಕೆಳಗಡೆ ಹಿಟ್ಟು ನಾವು ಹಚ್ಚಿ ಬಡಿಬೇಕು. ಎಲ್ಲಿಲ್ಲಂದರೆ ರೊಟ್ಟಿ ಕೆಳಗಡೆ ಮತ್ಕೋತದೆ. ಸೊ ಅದಕ್ಕೆ ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ ಇಬ್ಬರಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ. ಸೊ ಈ ಹಿಟ್ಟನ್ನು ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ನಾನು ಕಲಿಸ್ತೀನಿ. ಸ್ವಲ್ಪನೇ ನಮಗೆ ಬೇಕಾದಂಗೆ ಹದ ಮಾಡಿಕೊಂಡು ಹಿಟ್ಟನ್ನು ನಾನು ಕಲಿಸ್ತಾ ಇದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟೇ ನಾನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀರು ಎಷ್ಟೆಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಹಿತವಾಗಿ ಕಲಿಸ್ಕೋಬೇಕು. ಸ್ವಲ್ಪ ಹಳೆ ಜೋಳ ಇದ್ದರೆ ನಾವು ಸ್ವಲ್ಪ ಜಿಗಿ ಹಾಕ್ಕೋಬೇಕಾಗ್ತದೆ. ಬಟ್ ಇವು ನಾವು ಹೊಸ ಜೋಳ ಇರೋದ್ರಲ್ಲಿಂತ ಜಿಗಿ ಹಾಕ್ಕೊಂಡು ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಚೆನ್ನಾಗಿ ಹದವಾಗಿ ನಾದಬೇಕು. ಸ್ವಲ್ಪನೇ ನೀರು ಹಾಕ್ತಾ ಇರಬೇಕು. ಯಾಕಂದರೆ ತುಂಬ ಹಿಟ್ಟು ತೆಳುವಾದರೆ ನಮಗೆ ರೊಟ್ಟಿ ಬಡಿಲಿಕ್ಕೆ ಆಗಂಗಿಲ್ಲ. ಹಿಟ್ಟು ಸ್ವಲ್ಪ ನಾವು ಗಟ್ಟಿಯಾಗಿಯೇ ನಾದ್ಕೋಬೇಕು. ಇವಾಗ ಈ ಹದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪನೇ ತೊಗೊಂಡು ಹಿಟ್ಟನ್ನು ನಾವೇನು ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಹದ ಬರುವಾಗೆ ಕಲಿಸ್ಕೋಬೇಕು. ಅವಾಗ ರೊಟ್ಟಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ರೊಟ್ಟಿ ನಮಗೆ ಚಲೋ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈ ಥರ ನಾನು ಹಿಟ್ಟನ್ನು ತುಂಬ ಹದದಿಂದ ಹಿಟ್ಟನ್ನು ನಾನು ನಾದ್ತಾ ಇದ್ದೀನಿ. ಎಷ್ಟು ನಾದದಷ್ಟು ಅಷ್ಟು ರೊಟ್ಟಿ ತುಂಬ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ಇಷ್ಟು ನಾನು ಬೇಕಾದಷ್ಟು ಹಿಟ್ಟು ತೊಗೊಂಡು ಈ ಥರ ಮಾಡಿ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಸ್ವಲ್ಪ ನಿಧಾನವಾಗಿ ಈ ಥರ ರೊಟ್ಟಿನ ಬಡಿತಾ ಹೋಗಬೇಕು. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರು ಎನಗುಮ್ಮಿ ತೋರ ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರು ನಂತರ ಎರಡು ಕೈಯಿಂದ ಸುತ್ತಲೂ ಬಡಿಕೋಬೇಕು. ಸ್ವಲ್ಪ ಏನಾದರೂ ಸಿಳಿಕೆ ಬಿಟ್ಟಲ್ಲಿ ಒಂಚೂರು ಈ ಥರ ಹಿಟ್ಟನ್ನು ಹಾಕಿಸ್ಕೊಂಡು ರೌಂಡ್ ರೊಟ್ಟಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಕೈಗೆ ಏನಾದರೂ ಹಿಟ್ಟು ಜಾಸ್ತಿ ಅಂಟಿತ್ತು ಅಂದರೆ ಒಂಚೂರು ನೀರು ಹಚ್ಕೊಂಡು ಈ ಥರ ಮತ್ತೆ ನಾವು ಬಡಿಯೋದಕ್ಕೆ ಶುರು ಮಾಡಬೇಕು. ಈ ಥರ ರೊಟ್ಟಿ ಕಂಪ್ಲೀಟ್ ಆದಮೇಲೆ ಈ ಥರ ಕೈಯಿಂದ ತಗೊಂಡು ಈ ಥರ ಹಂಚ ಮೇಲೆ ಹಾಕಬೇಕು. ಸ್ವಲ್ಪ ಮುದ್ದೆ ಏನಾದರೂ ಬಿದ್ದಿದ್ರೆ ಅದನ್ನು ನಾವು ಮತ್ತೆ ಕ್ಲೀನಾಗಿ ಇದು ಮಾಡ್ಕೋಬೇಕು. ಈ ಥರ ಇನ್ನೊಂದು ರೊಟ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಹಿಟ್ಟನ್ನು ಹದ ಮಾಡ್ಕೊತಾ ಇದ್ದೀನಿ. ಎಷ್ಟು ಹದ ಮಾಡ್ಕೊಂಡಷ್ಟು ಅಷ್ಟು ರೊಟ್ಟಿ ಬಡಿಲಿಕ್ಕೆ ಆರಾಮಾಗಿ ನಾವು ರೊಟ್ಟಿಯನ್ನು ಬಡಿಬೋದು. ಸೊ ಒಂದು ಸ್ವಲ್ಪ ರೊಟ್ಟಿಯನ್ನು ಸ್ವಲ್ಪ ಬೆಂದ ಮೇಲೆ ಒಂದು ಸ್ವಲ್ಪ ನಾವು ಹೊಸ ಬಟ್ಟೆ ತೊಗೊಂಡು ಅದರಿಂದ ನೀರನ್ನು ಎಲ್ಲ ಕಡೆ ರೊಟ್ಟಿಗೆ ಒಂದು ಸೈಡ್ಗೆ ಹಚ್ತಾ ಇರಬೇಕು. ಹಚ್ಚಿ ಒಂದು 4-5 ಸೆಕೆಂಡ್ ಆದಮೇಲೆ ಅದು ನೀರೆಲ್ಲ ಸ್ವಲ್ಪ ಹೊಂದ್ಕೊಂಡ್ಮೇಲೆ ಆ ರೊಟ್ಟಿಯನ್ನು ತಿರುವಿ ಹಾಕಬೇಕು. ಅಲ್ಲಿ ತನಕ ನಾನು ಎರಡನೇ ರೊಟ್ಟಿ ರೆಡಿ ಮಾಡ್ತಾಯಿದ್ದೀನಿ. ಎರಡನೇ ರೊಟ್ಟಿಗೂ ಕೂಡ ಸೇಮು ಮೊದಲು ಎಷ್ಟು ಬೇಕು ಅಷ್ಟು ಹಿಟ್ಟು ತೊಗೊಂಡು ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಡು ಬಡಿತಾ ಇರಬೇಕು. ಇವಾಗ
ಈ ರೊಟ್ಟಿ ಈ ಮೈಯನ್ನು ಬೇಯೋದಕ್ಕೆ ನಾವು ತಿರುವಿ ಹಾಕ್ತಾ ಇರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ರೊಟ್ಟಿ. ಎರಡನೇ ರೊಟ್ಟಿಯನ್ನು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಾವು ಆ ರೊಟ್ಟಿ ಒಂದು ಪೂರ್ತಿ ಕಂಪ್ಲೀಟ್ ಬೇಯೋ ತನಕ ಈ ರೊಟ್ಟಿನ ರೆಡಿ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಹಂಚು ಖಾಲಿ ಬೀಳಬಾರ್ದು ಅಂತ. ಈ ಥರ ರೊಟ್ಟಿಯನ್ನು ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ದಂಡಿ ಚೆನ್ನಾಗಿ ಎದ್ದಿರಲಿಲ್ಲ ಅಂದರೆ ಒಂಚೂರು ದಂಡಿ ಹಂಚಲ್ಲಿ ಏನು ಮಾಡ್ಬೇಕು, ಒಂದು ಸ್ವಲ್ಪ ಈ ಥರ ಕೈ ಆಡಿಸಿ ಬೇಯಿಸಬೇಕು. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ರೊಟ್ಟಿ. ಇವಾಗ ಈ ರೊಟ್ಟಿ ರೆಡಿಯಾಗಿದೆ. ಹಿಂದಿನ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ ರಾಜಗಿರಿ ಪಲ್ಯ ಮತ್ತು ಬದನೆಕಾಯಿ ಭರ್ತಾವನ್ನ ರೊಟ್ಟಿಯ ಜೊತೆಗೆ ಊಟಕ್ಕೆ ನಮ್ಮ ಯಜಮಾನರಿಗೆ ಕೊಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ ಊಟ ಮಾಡೋಣ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.